ಪ್ರಪಂಚ ಪರ್ಯಟನೆ ಪ್ರಪಂಚ ಪರ್ಯಟನೆ ಹಾಯ್ ಗೈಸ್, ನಾನು ನಿಹಾಲ್ ಅಂತ. ನಾನು ಶ್ರೇಯಸ್ ಅಂತ. ನಾನು ರಾಕೇಶ್. ನಾವು ಇಲ್ಲಿ ತಿಂಡಿ ತಿನ್ನಕ್ಕೆ ಬಂದಿದ್ವಿ. ದ ಫುಡ್ ವಾಸ್ ರಿಯಲಿ ಗುಡ್. ತುಂಬ ಚೆನ್ನಾಗಿತ್ತು. ಟ್ರೈ ಮಾಡಬೇಕು ನೀವು ಒಂದ್ಸತಿ. ಚೆನ್ನಾಗಿತ್ತು. The food is really nice. I would recommend you to have idli. Idli is very nice. You are from? I'm from Bangalore. We are all from Bangalore. Okay, all are from Bangalore because which area I want? I'm from Vijayanagar and I came here to have breakfast. It was really nice. I am from Basveshwar Nagar. I'm also from Basveshwar. Tell me something about this. We found this out through Insta and my aunt also recommended this place to come here. So it was really nice. It was good. ಇಡ್ಲಿ ಸಾಫ್ಟ್ ಆಗಿ ಚೆನ್ನಾಗಿತ್ತು. ಊಟ ಎಲ್ಲ ಚೆನ್ನಾಗಿತ್ತು. ವೆರೈಟೀಸು ಇದೆ. ನೀವು ಟ್ರೈ ಮಾಡ್ಬೇಕಂತ ಅನ್ಕೊಂತೀವಿ ನಾವು. ನಮಸ್ತೆ, ಅಭಿಷೇಕ್ ಅಂತ ನನ್ನ ಹೆಸರು. ಇಲ್ಲಿ ಮನೆ ಕೈ ರುಚಿ ಬಂದಿದ್ವಿ. ರುಚಿ ತುಂಬ ಚೆನ್ನಾಗಿದೆ. ಇವ್ರದ್ದು ಮಶ್ರೂಮ್ ಪಲಾವ್ ಚೆನ್ನಾಗಿತ್ತು, ಹಾಲಂತೆ, ಅದು ಚೆನ್ನಾಗಿತ್ತು. ಆ್ಯಂಡ್ ಇಡ್ಲಿ ಸ್ಮೂತಾಗಿ ಚೆನ್ನಾಗಿತ್ತು. ಸಾಗು ಓಕೆ ಚೆನ್ನಾಗಿದೆ. ಬರ್ಬೋದು ಎಲ್ಲ ಇಲ್ಲಿ. ನನ್ನ ಹೆಸರು ಸಂಜಯ್ ಚೌಧರಿ. ನಾನು ಬಸವೇಶ್ವರ ನಗರದಿಂದ ಬಂದಿದ್ದೀನಿ. ಪ್ರತಿ ಭಾನುವಾರ ನಾವು ಇಲ್ಲಿ ಬರ್ತೀವಿ. ನಂದಿಲ್ಲಿ ಫೇವ್ರೆಟ್ ಬಂದು ಗಸಗಸೆ ಪಾಯಸ. ಹಲೋ, ನನ್ನ ಹೆಸರು ಶ್ವೇತಾ. ನಾವಿಲ್ಲಿ ರೆಗ್ಯುಲರ್ ಆಗಿ ಬರ್ತೀವಿ ಬಸವೇಶ್ವರ ನಗರಿಂದ. ಇಲ್ಲಿ ನಮ್ಮ ಫೇವ್ರೆಟ್ ಅಬ್ಬೆ ವಡೆ. ನಮಸ್ತೆ, ನನ್ನ ಹೆಸರು ಮೀರಾ. ನಾನು ಇಲ್ಲೇ ಈ ಲೇಔಟ್ ಸರ್ ಎಂ ವಿಶ್ವೇಶ್ವರ 6 ಬ್ಲಾಕಿಂದ ಎವ್ರಿ ವೀಕ್ ಬರ್ತೀವಿ. ಎಲ್ಲ ಇಲ್ಲಿ ಇಡ್ಲಿ ತುಂಬ ಇಷ್ಟ ನನಗೆ. ಸಾಗು ಜೊತೆ ಚಟ್ನಿ ಜೊತೆ ತುಂಬ ಚೆನ್ನಾಗಿ ಸರ್ವ್ ಮಾಡ್ತಾರೆ. ನೀವು ಎಲ್ಲರೂ ಬನ್ನಿ. ಹಾಯ್ ಎವ್ರಿವನ್, ನನ್ನ ಹೆಸರು ಶೈಲಜಾ ಅಂತ. ನಾವು ಇದೇ ಏರಿಯಾದಲ್ಲಿ AGS ಲೇಔಟ್. ಇದೆಲ್ಲ ನನ್ನ ಕಸಿನ್ಸು ನಾವು ಕರ್ಕೊಂಡು ಬಂದರು. ಫಸ್ಟ್ ಟೈಮ್ ಟ್ರೈ ಮಾಡಿದ್ದು, ತುಂಬ ಚೆನ್ನಾಗಿದೆ. ನನ್ನ ಹೆಸರು ಗಣೇಶ್ ಅಂತ. ನಾನು ವಿವೇಕ್ ಅಂತ. ಅಭಿಷೇಕ್ ಅಂತ. ಹೆಸರು ಪ್ರಶಾಂತ್. ರಾಜೇಶ್ ಅಂತ. Okay sir, already you have tasted the food here. Okay, ಮನೆ ಕೈ ರುಚಿ ಅಲ್ವಾ? How was it? ಅದೇ ಇಲ್ಲಿ ಇಡ್ಲಿ ಮತ್ತು ಪೂರಿ ತೊಗೊಂಡಿದ್ವಿ. ಟೇಸ್ಟ್ ಎಲ್ಲ ಚೆನ್ನಾಗಿತ್ತು. ಎಲ್ಲ ಅಫೋರ್ಡಬಲ್ ಆಗಿ ಇದೆ. ಟೇಸ್ಟ್ ಚೆನ್ನಾಗಿದೆ. ರೆಗ್ಯುಲರ್ ಆಗಿ ಬರ್ಬೋದು.
From how many days you are going there? ಎವ್ರಿ ಸಂಡೇ Regularly ಎವ್ರಿ or ಸಂಡೇ every ಬರ್ತೀವಿ Sunday? ಎವ್ರಿ ಸಂಡೇ ಯಾಕಂದ್ರೆ ಇಲ್ಲಿ ಕ್ರಿಕೆಟ್ ಆಡ್ಕೊಂಡು ಬಂದು ತಿನ್ಕೊಂಡು ಹೋಗ್ತೀವಿ, ಚೆನ್ನಾಗಿರುತ್ತೆ. ಇಲ್ಲಿಗೆ ತಿನ್ನಕ್ಕೆ ಅಂತಾನೆ ಸಂಡೇ ಬರ್ತೀವಿ. ಸ್ಪೆಷಲ್ ಗಸಗಸೆ ಹಾಲು ಸಿಗುತ್ತೆ, ಅದು ಸೂಪರು. ಮತ್ತೆ ಅಬ್ಬೆ ವಡೆ ಅಂತ ಮಾಡ್ತಾರೆ, ಅದು ಅಬ್ಬೆ ವಡೆ ಚೆನ್ನಾಗಿರುತ್ತೆ. ಮಶ್ರೂಮ್ ಪಲಾವ್ ಚೆನ್ನಾಗಿತ್ತು. ಹೊರಗಡೆ ಬೇರೆ ಕಡೆ ಎಲ್ಲ ತಿಂದಿದ್ಕಿಂತ ಇದು ಒಂಥರ ಡಿಫ್ರೆಂಟ್ ಆಗಿ ಚೆನ್ನಾಗಿತ್ತು ಇಲ್ಲಿ, ಚೆನ್ನಾಗಿದೆ. ಸರ್ ನಾವು ಒಂದು ಇಡ್ಲಿ ಹಾಫ್ ಚಿತ್ರಾನ್ನ ತೊಗೊಂಡ್ವಿ, ಚೆನ್ನಾಗಿತ್ತು. ಹೇಳೋದಿಷ್ಟೇ, ಎಲ್ಲಾದರೂ ಹೋಗಿ ತುಂಬ ನಿರೀಕ್ಷೆ ಇಟ್ಕೊಂಡು ಹೋಗ್ಬೇಡಿ, ಓಪನ್ ಮೈಂಡಾಗಿ ಹೋಗಿ ತಿನ್ನಿ, ಎಂಜಾಯ್ ಮಾಡ್ಕೊಂಡು ಹೋಗ್ರಿ. ಅತಿಯಾದ ನಿರೀಕ್ಷೆ ನಿರಾಸೆ ಬೋಲ ಅಷ್ಟೇ. ಸರ್ ಒಂದು ಇಡ್ಲಿ ಹಾಫ್ ಪಲಾವ್ ತೊಗೊಂಡಿದ್ದು ಮತ್ತು ವಡ ತೊಗೊಂಡಿದ್ದು, ಎಲ್ಲ ಟೇಸ್ಟ್ ಚೆನ್ನಾಗಿದೆ, ಗಸಗಸೆ ಹಾಲು ಚೆನ್ನಾಗಿತ್ತು. ಸೊ ಇಲ್ಲೇ ಗ್ರೌಂಡ್ ಇರೋದ್ರಿಂದ ಆಟಾಡ್ಕೊಂಬಂದು ಮತ್ತು ಇಲ್ಲೇ ತಿನ್ಕೊಂಡು ಹೋಗೋಕ್ಕೇನೋ ಅಫೋರ್ಡಬಲ್ ಆಗಿದೆ. ಸೊ ಟೇಸ್ಟು ಚೆನ್ನಾಗಿತ್ತು. ಸೊ ಕ್ರಿಕೆಟ್ ಆಡೋರಿಗೆ ಇಲ್ಲಿ ಬಂದು ಸಜೆಸ್ಟ್ ಮಾಡ್ತೀವಿ, ಇಲ್ಲಿ ಬಂದು ತಿನ್ಕೊಂಡು ಹೋಗ್ಬೋದು. ಗ್ರೌಂಡಿಗೆ ಹತ್ರ ಇದೆ. ನಮಸ್ಕಾರ ಸರ್, ನನ್ನ ಹೆಸರು ವೇದಮೂರ್ತಿ ಅಂತ ಹೇಳ್ಬಿಟ್ಟು, ಹುಟ್ಟೂರು ಬಿಡದಿ, ವಾಸ ಇರೋದು ಕೆಂಗೇರಿ. ವೃತ್ತಿ ಬಂದು ಹೋಟ್ಲಲ್ಲ ನಂದು. ಆಕ್ಚುಲಿ ನಂದು ಟ್ರಾವೆಲ್ಸ್ ಟ್ರಾನ್ಸ್ಪೋರ್ಟೇಷನ್ ಇದ್ರೊಳಗೆ ಇದ್ದಿದ್ದು. ಹೋಟ್ಲು ಅಂತ ಶುರು ಮಾಡೋಕ್ಕೆ 19 ವರ್ಷದಿಂದ ಪ್ರಯತ್ನ ಪಟ್ಟಿದ್ದು. ಈಗ ಒಂದು 1.25 ವರ್ಷ ಆಯಿತು ಹೋಟ್ಲು ಸ್ಟಾರ್ಟ್ ಮಾಡಿ. ಡಿಸೆಂಬರು 20ನೇ ತಾರೀಕು 2024ರಲ್ಲಿ ಹೋಟ್ಲು ಸ್ಟಾರ್ಟ್ ಮಾಡಿದ್ದು. ಹೆಸರು ಏನು ಮಾಡೋದು ಅಂತ ನೋಡಿ ಯೋಚನೆ ಮಾಡಿ ಮನೆ ಕೈ ರುಚಿ ಅಂತ ಹೋಟ್ಲು ಮಡಗಿದ್ದೀವಿ. ನಮ್ಮ ಲೊಕೇಶನ್ ಬಂದು ಎತ್ತ ಬಸವಣ್ಣ ಸರ್ಕಲ್ಲು, SMB ಲೇಔಟು, ಫಸ್ಟ್ ಸ್ಟೇಜು. ಎವ್ರಿ ಡೇ 6 ದಿನ 6 ಥರ ವೆರೈಟಿ ರೈಸ್ ಇರುತ್ತೆ, 6 ಥರ ವೆರೈಟಿ ಚಿತ್ರಾನ್ನ ಇರುತ್ತೆ, ತರಕಾರಿ ವಡೆ ಪ್ರತಿ ದಿವಸ ಇರುತ್ತೆ, ಉದ್ದೋಡೆ ಇರುತ್ತೆ, ಪೂರಿ ಇರುತ್ತೆ, ಸಾಗು ಇರುತ್ತೆ. ಎವ್ರಿ ಸಂಡೇ ವಿಶೇಷ ಏನು ಅಂತಂದರೆ ಮಶ್ರೂಮ್ ದಮ್ ಪಲಾವು, ಹಬೆ ವಡೆ, ಇದ್ಕಿಂಬೇಳೆ ಹಬೆ ವಡೆ, ಇದ್ಕಿಂಬೇಳೆ ವಡೆ, ಉದ್ದಿನ ವಡೆ, ಪೂರಿ, ಸಾಗು, ಅದ್ರ ಜೊತೆಯಲ್ಲಿ ಗಸಗಸೆ ಹಾಲು. ಇದು ಎವ್ರಿ ಸಂಡೇ ವಿಶೇಷ ಇದ್ದೇ ಇರುತ್ತೆ. ಸುಮಾರು ಜನ ಸುಮಾರು ಕಡೆಯಿಂದ ಬರ್ತಾರೆ, ಕುಣಿಗಲಿಂದ ಬರ್ತಾ ಇದ್ದಾರೆ, ಮಾಗಡಿಯಿಂದ ಬರ್ತಾ ಇದ್ದಾರೆ, ಎಲ್ಲ ಕಡೆಯಿಂದ ಬರ್ತಾ ಇದ್ದಾರೆ. ರುಚಿ ಚೆನ್ನಾಗಿರೋದ್ರಿಂದ ನಾವು ಮನೆ ಕೈ ರುಚಿ ಹೆಂಗೆ ಕೊಡ್ತೀವೋ ಮನೆ ರುಚಿ ಟೈಪಲ್ಲೇ ಕೊಡ್ತಾ ಇದೀವಿ. ಯಾವುದೋ ಎಸೆನ್ಷಿಯಲ್ ಆಗ್ಬೋದು, ಸೋಡಾ ಆಗ್ಬೋದು, ಇದು ಯಾವುದೋ ಮಿಕ್ಸ್ ಮಾಡಲ್ಲ. ಆಮೇಲೆ ಇಡ್ಲಿ ಮಾತ್ರ ವಿಶೇಷ ಏನು ಅಂದರೆ ನಮ್ಮ ಹತ್ರ ಸಬ್ಸಿಗೆ ಸೊಪ್ಪಿಂದ ಇಡ್ಲಿ ಸಿಗುತ್ತೆ. ಪ್ರತಿ ದಿವಸ ಸಬ್ಸಿಗೆ ಸೊಪ್ಪು ಇಡ್ಲಿ ಇದ್ದೇ ಇರುತ್ತೆ. ಸಂಡೇ ಮಾತ್ರ ವಿಶೇಷ. ಇದು ನಮ್ಮಲ್ಲಿರೋ ಅಂಥದ್ದು. ಪಾರ್ಸಲು ಎಲ್ಲ ಕೊಡ್ತೀವಿ. ಕ್ಯಾಟ್ರಿನ್ ಮಿನಿಮಮ್ ಒಂದು 100-150 ಕ್ಯಾಟ್ರಿನ್ ತೊಗೊತೀವಿ ಅಷ್ಟೇನೆ, ಅದ್ರ ಮೇಲೆ ತೊಗೊಳಲ್ಲ. ಸಂಡೇ ಟೈಮ್ಸು ಆದಷ್ಟು ಆರ್ಡ್ರ್ ತೊಗೊಳೋದು ಕಡಿಮೆ, ಯಾಕಂದರೆ ಸಂಡೇ ನಮ್ಗೆ ಇಲ್ಲೇ ಕ್ರೌಡ್ ಇರುತ್ತೆ, ಅಫಿಷಿಯಲ್ಗಳು ಇವರೆಲ್ಲ ಬರ್ತಾ ಇರ್ತಾರೆ. ಆ ವಿಚಾರಕ್ಕೆ ನಾವು ಸ್ವಲ್ಪ ಸಂಡೇ ಪಾರ್ಸಲ್ ತೊಗೊಳೋದು ಕಡಿಮೆ. ಪಾರ್ಸಲ್ ಏನೋ ಹತ್ರದಲ್ಲಿದ್ದರೆ ಎಮರ್ಜೆನ್ಸಿ ಇದ್ದರೆ ಕಳಿಸ್ತೀವಿ, ಇಲ್ಲ ಅಂತಂದರೆ ಪಾರ್ಸಲ್ ಇಲ್ಲಿಂದ ತೊಗೊಂಡೋಗ್ಬೇಕು. ಪಾರ್ಸಲ್ ಚಾರ್ಜಸ್ ಯಾವುದು ನಾವು ಜಾಸ್ತಿ ಮಾಡಲ್ಲ. ಎಷ್ಟು ದಿನ ಆಯ್ತು ಸರ್ ಸ್ಟಾರ್ಟ್ ಮಾಡಿ 1.25 ವರ್ಷ ಆಯಿತು ಸರ್. ಪ್ರತಿ ದಿವಸ ಇರ್ತೀವಿ. ಬೆಳಗ್ಗೆ 6:45 7 ಗಂಟೆ ಸ್ಟಾರ್ಟ್ ಆಗುತ್ತೆ. ಟೈಮಿಂಗ್ಸ್ ಎಂಡಿಂಗ್ ಟೈಮಿಂಗ್ಸ್ ಹೇಳೋಕ್ಕಾಗಲ್ಲ. ಮ್ಯಾಕ್ಸಿಮಮ್ 10:30 11 ಒಳಗಡೆ ಕ್ಲೋಸ್ ಆಗುತ್ತೆ. ಸಂಡೇನೂ ಅಷ್ಟೇನೆ. ಈವ್ನಿಂಗ್ ಇಲ್ಲ ಸರ್, ಈವ್ನಿಂಗ್ ಸ್ಟಾರ್ಟ್ ಮಾಡಬೇಕು. ಒಂದು ಸ್ವಲ್ಪ ದಿನ ಮ್ಯಾನ್ ಪವರ್ ಕಡಿಮೆ ಇದ್ದಾರೆ, ಅದಕ್ಕೋಸ್ಕರ ಇನ್ನೂ ಸ್ಟಾರ್ಟ್ ಮಾಡಿಲ್ಲ. ಅಂದ್ರೆ ಇವಾಗ ಮಾರ್ನಿಂಗ್ ಇಲ್ಲಿ ಬಂದಿರ್ತೀರಾ, ಆಮೇಲೆ ಮಾರ್ನಿಂಗ್ 10:30 ಅಥವಾ 11 ಕ್ಲೋಸ್ ಆದ್ರೆ ಮುಗಿದು ಮತ್ತೆ ಬೇರೆ ಕಡೆ ಎಲ್ಲೂ ಇರಲ್ಲ ನೀವು? ಬೇರೆ ಕಡೆ ಎಲ್ಲೂ ಇರಲ್ಲ ಸರ್. ಈವ್ನಿಂಗ್ ಸ್ಟಾರ್ಟ್ ಮಾಡೋದು ಇಲ್ಲೇ ಸ್ಟಾರ್ಟ್ ಮಾಡ್ತೀನಿ, ಬೇರೆ ಕಡೆ ಸ್ಟಾರ್ಟ್ ಮಾಡಲ್ಲ. ಮೇಕಿಂಗ್ ಎಲ್ಲನೂ ಸೊನ್ನೆನಳ್ಳಿ ಇದೆ, ಆಂಜನೇಯ ಸ್ವಾಮಿ ದೇವಸ್ಥಾನದ ಹತ್ರ. ಅಲ್ಲೆಲ್ಲ ತಯಾರು ಮಾಡ್ಕೊಂಬಂದು ಇಲ್ಲಿ ನಾವು ವಡೆ ಬಿಡೋದು, ಇಡ್ಲಿ ಬಿಸಿ ಬಿಸಿ ಕೊಡೋದು, ಪೂರಿ ಹಾಕೋದು ಮಾತ್ರ ಇಲ್ಲಿ. ಮಿಕ್ಕಿದ್ದೆಲ್ಲ ಅಲ್ಲಿ ರೆಡಿ ಮಾಡ್ಕೊಂಡು ಬರ್ತೀವಿ. ಪ್ರತಿದಿನ ಮಾರ್ನಿಂಗ್ ಎಷ್ಟು ಸ್ಟಾರ್ಟ್ ಆಗುತ್ತೆ? ಎಕ್ಸಾಕ್ಟ್ 7 ಗಂಟೆಗೆ ಸ್ಟಾರ್ಟ್ ಆಗುತ್ತೆ ಸರ್. ಪ್ರತಿ ದಿವಸ 7 ಗಂಟೆಗೆ. ಸಾಟರ್ಡೆ ಸಂಡೇ ಅದು ವೀಕೆಂಡ್ ಏನಾರ ಇದಕ್ಕಿಂತ ಮುಂಚೆ ಏನಿಲ್ಲ ಸರ್, ನಮ್ಗೇನ ಬೇಕು ಅಂದ್ರೆ ರಜಾ ಹಾಕ್ತೀವಿ ಅಷ್ಟಿಲ್ಲ. ರಜಾ 99% ಹಾಕಲ್ಲ. ಒಂದು ಗ್ರೂಪ್ ಇದೆ, ಮನೆ ಕೈ ರುಚಿ ಅಂತ ಒಂದು ಗ್ರೂಪ್ ಮಾಡಿದೀವಿ. ಆ ಗ್ರೂಪಲ್ಲಿ ಏನೋ ರಜಾ ಇದ್ರೆ ಹಿಂದೆ ದಿವಸನೇ ಹಾಕ್ಬಿಡ್ತೀವಿ, ನಾಳೆ ರಜಾ ಇದೆ ಅಂತ ಹೇಳ್ಬಿಟ್ಟು. ಇಲ್ಲ ಅರ್ಲಿ ಮಾರ್ನಿಂಗಲ್ಲಿ ಹಾಕ್ಬಿಡ್ತೀವಿ. ಪ್ರತಿ ದಿವಸದ್ದು ಶೆಡ್ಯೂಲನ್ನು ಅಲ್ಲಿಗೆ ಹಾಕ್ತಾ ಇರ್ತೀವಿ, ಏನೇನು ಮಾಡ್ತೀವಿ, ಏನು ಇದು ಮಾಡ್ತೀವಿ ಅಂತ. ವಿಶೇಷವಾಗಿ ಅಂತಂದ್ರೆ ಕರ್ಬೇವಿನ ಸೊಪ್ಪು ರೈಸ್ ಮಾಡ್ತಾ ಇರ್ತೀವಿ. ಆಮೇಲೆ ಚಿತ್ರಾನ್ನದಲ್ಲೂ ಅಷ್ಟೇ ರುಬ್ಬಿ ಚಿತ್ರಾನ್ನ ಮಾಡ್ತಾ ಇರ್ತೀವಿ, ಪುದೀನ ಚಿತ್ರಾನ್ನ ಮಾಡ್ತೀವಿ, ಸಬ್ಸಿಗೆ ಸೊಪ್ಪು ಚಿತ್ರಾನ್ನ ಮಾಡ್ತೀವಿ. ಒಂದೊಂದು ದಿವಸ ಒಂದೊಂದು ಚಿತ್ರಾನ್ನ ಇರುತ್ತೆ ಸರ್. ನಮ್ಮ ಜೊತೆಲಿ ನಮ್ಮ ವೈಫು, ನಮ್ಮ ಮಗಳು, ನನ್ನ ಮಗ, ದೊಡ್ಡ ಮಗ ಇದ್ದಾರೆ, ಇನ್ನೊಬ್ರು ನಮ್ಮ ಫ್ರೆಂಡ್ ಒಬ್ರು ಇದ್ದಾರೆ, ನಮ್ಮ ನಾದಿನಿ ಒಬ್ರು ಇದ್ದಾರೆ. ಎಲ್ಲ ನಾವು ಫ್ಯಾಮಿಲಿನೇ ಸರ್ ಮಾಡ್ತಾ ಇರೋದು.
ಪ್ರಪಂಚ ಪರ್ಯಟನೆ ಪ್ರಪಂಚ ಪರ್ಯಟನೆ